ಇಲ್ಲಿ ಜಿಲ್ಲೆಯವರಿಗೆ ಆದ್ಯತೆ ಕೊಟ್ಟು ಬೊಮ್ಮಾಯಿ ಅವರು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳ್ಕೊಳ್ತಿದೆ ಅಂತ ಇನ್ನೊಂದು ಕಡೆ ಕಾಂತೇಶ್ ಅವರು ಮತ್ತು ಈಶ್ವರಪ್ಪ ಅವರು ತಮಗೆ ಟಿಕೆಟ್ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕಡೆ ಅಸಮಾಧಾನಗಳು ಶುರುವಾಗಿದೆ ಅಂತ ಸರ್. ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ತಾವು ಕೂಡ ಆಕಾಂಕ್ಷಿ ಇದ್ರಿ. ನನ್ನ ಅಭಿಪ್ರಾಯ ನನಗೆ ಟಿಕೆಟ್ ಕೊಡಬೇಕು, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೇಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟಾಗಿ ನಾವು ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು. ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ 2 ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಸೀಟ್ಗಳು 5 ಕ್ಷೇತ್ರಗಳು ಬರ್ತಾ ಇದ್ದಾವೆ. ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ಯಾರ್ಯಾರನ್ನು ಭೇಟಿಯಾಗಿದ್ರಿ ಸರ್ ಟಿಕೆಟ್ಗೋಸ್ಕರ? ನೋಡಿ, ನಾನು ವಿಜೇಂದ್ರ ಅವರಿಗೆ ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಭೇಟಿ ಆಗಿಲ್ಲ. ಕೇಂದ್ರ ನಾಯಕರು ಯಾರಿಗೂ ಭೇಟಿ ಆಗಿಲ್ಲ. ನಾನು ಟಿಕೆಟ್ ಬೆನ್ನತ್ಕೊಂಡು ಹೋಗೋವಲ್ಲ. ಒಂದು ವೇಳೆ ಟಿಕೆಟ್ ತಮಗೆ ಕೊಡದೆ ಹೋದರೆ ತಿರಸ್ಕಾರ ಮಾಡಿದ್ರೆ ಸರ್, ವಾಟ್ ನೆಕ್ಸ್ಟ್? ನಿಮಗೆ ಟಿಕೆಟ್ ಕೊಡದೆ ಹೋದರೆ ನಿಮ್ಮ ನಿಲುವು ಏನಾಗಿರುತ್ತೆ? ಕಾದು ನೋಡಿ. ಅಂದರೆ ಯಾವ ಥರ ಏನು ಮಾಡ್ತೀವಿ ಅಂತ ಏನೋ ವಿರುದ್ಧ ಹೋಗ್ತೀನಿ ಅಂತ ಹೇಳ ಅಲ್ಲ ಸರ್, ಇದ್ದವ್ರ ಜೊತೆಗೆ ಈಗ ಹೊರಗಿನವ್ರು ಕೊಡಬೇಕು ಕೆಲಸ ಮಾಡ್ತಿರೋ ಅಥವಾ ಹೇಗೆ ಸರ್ ನೆಕ್ಸ್ಟ್? ಈಗ ನಾನು ನನಗೆ ಕೊಡಬೇಕು ಅಂತ ವಾದ ಮಾಡ್ತಾಯಿದ್ದೀನಿ. ನನಗೆ ಕೊಡದೇ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ. ಅವರ ಅಭಿಪ್ರಾಯ ಏನು ಬರ್ತೈತೆ ಅದರಂತೆ ನಾವು ನಡ್ಕೋಬೇಕಾಗ್ತದೆ.